ಚಿನ್ನ ಬೆಳ್ಳಿ ಬೆನ್ನಲ್ಲೇ ಗ್ರಾಹಕರಿಗೆ ಇನ್ನಷ್ಟು ಬೆಲೆ ಏರಿಕೆ ಬರೆ. ಜನಸಾಮಾನ್ಯರಿಗೆ ಡೀಸೆಲ್ ದರ ಏರಿಕೆ ಬಿಸಿಯಾಗಿದೆ. ಈಗಾಗಲೇ ಖಾಸಗಿ ಬಸ್ ಟಿಕೆಟ್ ದರವೂ ಏರಿಕೆ. ಇದುವೇ ದುಬಾರಿ ದುನಿಯಾ. ಈಗಾಗಲೇ ಚಿನ್ನ ಬೆಳ್ಳಿಯ ದರ ಗಗನಕ್ಕೇರಿದೆ. ಚಿನ್ನ ಬೆಳ್ಳಿಯನ್ನ ಮುಟ್ಟೋದಿಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬೆನ್ನಲ್ಲೇ ಗ್ರಾಹಕರಿಗೆ ಇದೀಗ ಮತ್ತಷ್ಟು ಬೆಲೆ ಏರಿಕೆಯ ಬರೆ. ಈಗಾಗಲೇ ಜನ ಕಂಗಾಲಾಗಿ ಹೋಗಿದ್ದಾರೆ. ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಡೀಸೆಲ್ ದರದ ಏರಿಕೆಯ ಬಿಸಿ ತಟ್ತಾ ಇದೆ. ಖಾಸಗಿ ಬಸ್ ಟಿಕೆಟ್ ದರ ಈ ಹಿನ್ನೆಲೆಯಲ್ಲಿ 20ರಿಂದ 30% ಏರಿಕೆಯನ್ನ ಕಾಣ್ತಾ ಇದೆ. ಕಾರಣ ಖಾಸಗಿ ಬಸ್ ಮಾಲೀಕರವರು ಹೇಳ್ತಾ ಇದ್ದಾರೆ, ಆ ಒಂದು ರೇಟ್ನಲ್ಲೇ ನಾವು ಬಸ್ ಓಡಿಸೋದಕ್ಕೆ ಸಾಧ್ಯ ಇಲ್ಲ, ನಮಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಡೀಸೆಲ್ ದರದ ಏರಿಕೆಯ ಬೆನ್ನಲ್ಲೇ ಪ್ರಯಾಣಿಕರಿಗೆ ಇದೀಗ ಮತ್ತೊಂದು ಬರೆ. ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಖಾಸಗಿ ಬಸ್ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಮೂಲಕ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗುತ್ತೆ. 20ರಿಂದ 30% ಟಿಕೆಟ್ ದರವನ್ನ ಏರಿಕೆ ಮಾಡುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಎಷ್ಟಾಗುತ್ತೆ? 100 ರೂಪಾಯಿ ಟಿಕೆಟ್ ದರ ಇದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಆ ದರ 120ರಿಂದ 130 ರೂಪಾಯಿ ಆಗಲಿದೆ. ಈಗಾಗಲೇ ಚಿನ್ನ ಬೆಳ್ಳಿಯ ದರ ಏರಿಕೆ ಆಯಿತು. ಇವತ್ತಿಂದಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಳ ಆಯಿತು. ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ, ನಿನ್ನೆ ಕೂಡ RBI ಗವರ್ನರ್ ಹೇಳಿದ್ರು, ನಾವು ಈಗಾಗಲೇ ಈ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಈ ರೀತಿಯಾಗಿ ದರವನ್ನು ಏರಿಕೆ ಮಾಡುವಂತಹ ಅನಿವಾರ್ಯತೆ ಇರುತ್ತೆ ಅಂತ ಹೇಳಿ. ಅದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಇದೀಗ ಖಾಸಗಿ ಬಸ್ ಟಿಕೆಟ್ ದರವೂ ಕೂಡ ಏರಿಕೆ ಆಗುತ್ತೆ ಇವತ್ತಿನಿಂದ. ಜೊತೆಗೆ ಅಕ್ಕಿ ರೇಟ್ ದುಬಾರಿ ಕೂಡ ಆಗುತ್ತೆ. ಖಾಸಗಿ ಬಸ್ ಪ್ರಯಾಣ ಅಂತೂ ದುಬಾರಿ ಆಗುತ್ತೆ. ಹಾಗಾದ್ರೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಟು ಬೆಳಗಾವಿ ಮೊದಲು 1000 ರೂಪಾಯಿ ಇತ್ತು, ಇದೀಗ 1200 ರೂಪಾಯಿ ಆಗಿದೆ. ಬೆಂಗಳೂರು ಟು ಮಂಗಳೂರು ಮೊದಲು 900 ರೂಪಾಯಿ ಇತ್ತು, ಈಗ 1150 ರೂಪಾಯಿ ಆಗಿದೆ. ಬೆಂಗಳೂರು ಟು ಮಡಿಕೇರಿ ಮೊದಲು 700 ರೂಪಾಯಿ ಇದ್ರೆ ಈಗ 900 ರೂಪಾಯಿ ಆಗುತ್ತೆ. ಬೆಂಗಳೂರು ಟು ಹುಬ್ಬಳ್ಳಿ 900 ರೂಪಾಯಿ ಇತ್ತು, 1050 ರೂಪಾಯಿ ಏರಿಕೆ ಆಗುತ್ತೆ. ಬೆಂಗಳೂರು ಟು ಕಲಬುರಗಿ ಮೊದಲು 1200 ರೂಪಾಯಿ ಇದ್ರೆ ಇನ್ನು ಮುಂದೆ 1400, 500 ರೂಪಾಯಿ ಕೊಡಬೇಕಾಗುತ್ತೆ. ಬೆಂಗಳೂರು ಟು ಬಳ್ಳಾರಿ ಮೊದಲು 800 ರೂಪಾಯಿ, ಇದೀಗ 950 ರೂಪಾಯಿಗೆ ಏರಿಕೆ ಆಗಲಿದೆ. ಹೀಗಾಗಿ ದರ ಏರಿಕೆಯ ಬಿಸಿಯನ್ನ ಈಗ ಗ್ರಾಹಕರು ಕೂಡ ಅನುಭವಿಸಲೇಬೇಕಾಗಿದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಇರೋದು, ಬೆಂಗಳೂರು ಟು ಮಡಿಕೇರಿ ಮೊದಲು 700 ರೂಪಾಯಿ ಇತ್ತು, 900. ಬೆಂಗಳೂರು ಟು ಹುಬ್ಬಳ್ಳಿ 900 ರೂಪಾಯಿ ಇತ್ತು, 1050 ರೂಪಾಯಿ ಕೊಡಬೇಕು. ಹೀಗೆ ಬಸ್ ಪ್ರಯಾಣ ದರವೂ ಕೂಡ ದುಬಾರಿ ಆಗಲಿದೆ. ಈಗಾಗಲೇ ನಾವು ಗಮನಿಸಿದ್ವಿ, ಅನೇಕ ಸೀಸನ್ಗಳಲ್ಲೂ ಕೂಡ ಖಾಸಗಿ ಬಸ್ಗಳ ದರ ಏರಿಕೆ ಆಗ್ತಾನೆ ಇದ್ದು, ಇತ್ತೀಚಿನ ದಿನಗಳಂತೂ ಈ ಒಂದು ರೇಟ್ ಪ್ರೈವೇಟ್ನವರು ಒಂದೊಂದು ಬಸ್ನಲ್ಲಿ ಒಂದೊಂದು ರೀತಿಯಾಗಿ ಕೊಡ್ತಾ ಇದ್ರು. ಇನ್ನು ಮುಂದೆ ಮತ್ತಷ್ಟು ದರ ಏರಿಕೆ ಆಗಲಿದೆ. ಇಂದಿನಿಂದಲೇ ಖಾಸಗಿ ಬಸ್ ದರ ಹೆಚ್ಚಳ, 20%ರಿಂದ 30% ಟಿಕೆಟ್ ದರ ಏರಿಕೆ ಆಗುತ್ತೆ. ಈಗಾಗಲೇ ಇದೊಂದು ಅನಿವಾರ್ಯ ನಮಗೆ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರುಗಳು ಹೇಳ್ತಾ ಇದ್ದಾರೆ. 20%ರಿಂದ 30% ಟಿಕೆಟ್ ದರ ನಾವು ಏರಿಕೆ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ ಇದು, ಇಲ್ಲದಿದ್ರೆ ನಾವು ಬಸ್ಗಳನ್ನ ಈಗಾಗಲೇ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಸ್ಟೇಜ್ ಕ್ಯಾರೇಜ್ ಆಗಿರ್ಬೋದು, ಕಾಂಟ್ರಾಕ್ಟ್ ಕ್ಯಾರೇಜ್ ದರವನ್ನ ಇಳಿಸಬೇಕು. ವಾಹನಗಳ ರಸ್ತೆ ತೆರಿಗೆ ಕಡಿತ ಮಾಡಿದ್ರೆ ಆಗ ನಾವು ದರವನ್ನ ಇಳಿಸ್ತೇವೆ, ಇಲ್ಲದಿದ್ರೆ ನಾವು ಕೂಡ ರೇಟನ್ನ ಜಾಸ್ತಿ ಮಾಡಿ ಯಾರ್ಯಾರು ಪ್ರಯಾಣಿಕರಿದ್ದಾರೆ, ಗ್ರಾಹಕರಿದ್ದಾರೆ ಅವರ ಮೇಲೇನೆ ಆ ಹೊರೆಯನ್ನ ಹಾಕಬೇಕಾಗತ್ತೆ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಶಾಕ್, ಅದೇನು ಅಂದರೆ ಖಾಸಗಿ ಬಸ್ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದು ಇಂದಿನ ಮಧ್ಯರಾತ್ರಿಯಿಂದಲೇ ಜಾರಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತಿಂದನೇ ಜಾರಿ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಸರ್ ಜಾಸ್ತಿ? ಈಗ ಸುಮಾರು ಬೆಂಗಳೂರು ಟು ಬೆಳಗಾಂ ಅಂತ ಲೆಕ್ಕ ಇಟ್ಕೊಂಡ್ರೆ 150 ರೂಪಾಯಿಂದ 200 ರೂಪಾಯಿ ಜಾಸ್ತಿ ಆಗುತ್ತೆ ಸರ್. ಕಾರಣ ಇಷ್ಟೇ, ಇವತ್ತು ಪ್ರತಿಯೊಂದು ವಾಹನಕ್ಕೂ ಒಂದು ಟ್ರಿಪ್ಪಿಗೆ ನಾನು ಹೇಳ್ತಾ ಇರೋದು 900ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ತಮಗೆ ಗೊತ್ತಿದೆ, ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ, ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ
ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಈಗ ಉಳ್ಕೊಂಡಿದ್ದೀವಿ. ನೀವು 20%, 30% ಎಷ್ಟು ಜಾಸ್ತಿ ಮಾಡ್ಲಿಕ್ಕೆ ಮುಂದಾಗಿರೋದು? ಸರ್ ಡಿಪೆಂಡ್ ಅಪಾನ್ ರೂಟು 20% 30% ಮಾಡಲೇಬೇಕಾದಂಥ ಇದು ಉದ್ಭವ ಆಗಿದೆ ಈ ಸರ್. ಯಾವ್ಯಾವ ಸರ್ ರೂಟ್, ಯಾವ್ಯಾವ ರೂಟ್ ಎಷ್ಟೆಷ್ಟು ಜಾಸ್ತಿ ಆಗ್ಬೋದು? ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಬೆಳಗಾಂ ನಾನು ಹೇಳಿದೆ, ಅದರಲ್ಲಿ ಇವಾಗ 1000 ರೂಪಾಯಿ ಇದೆ, 1100, 1150 ರೂಪಾಯಿ, 200 ರೂಪಾಯಿ ತನಕ ಆಗ್ಬೋದು. ಆಮೇಲೆ ಬೆಂಗಳೂರು ಟು ಮ್ಯಾಂಗ್ಳೂರು ಬಂದು 1000 ರೂಪಾಯಿ ಇದೆ, 1100, 1150 ರೂಪಾಯಿ ಆಗುತ್ತೆ. ಉಡುಪಿ, ಮಣಿಪಾಲು, ಭಟ್ಕಳ ಈ ರೀತಿ ಆ ರೇಂಜ್, ಆ ರೂಟಲ್ಲಿ ಇದ್ದಂಥ ರೇಂಜ್ಗೆ ಸಂಬಂಧಪಟ್ಟಂಗೆ ಒಂದು 100ರಿಂದ 150 ರೂಪಾಯಿ ಪರ್ ಸೀಟು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಸರ್. 200 ರೂಪಾಯಿ ತನಕನೂ ಆಗ್ಬೋದು. ಕೆಲವೊಂದು ರೂಟುಗಳು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಸರ್, ತಾವು ಹೈವೇಗಳಲ್ಲಿ ನೋಡಿದ್ರೆ ಎಷ್ಟೋ ಪೆಟ್ರೋಲ್ ಬಂಕ್ಗಳು ನಯಾರ ಆಗಿರ್ಬೋದು, ಈ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳೆಲ್ಲ ಬಂಕ್ಗಳೇ ಮುಚ್ಚಿದೆ. ಸೊ ಈ ಒಂದು ಇದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಮ್ಮೆ ನಮಗೆ ಪ್ರೈವೇಟ್ ಅವರು ಏನು ಮಾಡ್ತಾಯಿದ್ರು, 1 ರೂಪಾಯಿ ನಮಗೆ ಡಿಸ್ಕೌಂಟ್ ಕೊಡ್ತಾಯಿದ್ರು. ಇವತ್ತು ಆ ಡಿಸ್ಕೌಂಟ್ ಕೂಡ ಸಿಗೋದು ಕಮ್ಮಿ ಆಗಿದೆ. ನಮ್ಮಲ್ಲಿ ಇವತ್ತು ಹೊಡೆತ ಡಬಲ್ ಆಗಿ ಪರಿಣಮಿಸಿದೆ. ಒಂದು ಪ್ರೈವೇಟಲ್ಲಿ ಸಿಗ್ತಾ ಇದ್ದಂಥ ಡಿಸ್ಕೌಂಟು ಸಿಗ್ತಾ ಇಲ್ಲ. ಅದು ಪ್ರೈವೇಟಲ್ಲಿ ಇವಾಗ ಮಾಮೂಲಿ ಆರ್ಡಿನರಿ ಕಂಪನಿಗಳು, ಗೌರ್ಮೆಂಟ್ ಕಂಪನಿಗಳಿಗಿನ್ನ ಇವತ್ತು ನಾವು ಪ್ರೈವೇಟ್ ಕಂಪ್ನಿಗಳಿಗೆ ಹೋದರೆ 5 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಬಸ್ನವರು ಇವತ್ತಿಂದನೇ ಇದು ಮಾಡ್ತಾರಾ? ಖಂಡಿತ ಜಾರಿ ಮಾಡ್ತಾರಾ? ಖಂಡಿತ ಸರ್. ನಾವು ಇವತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಬಸ್ ಮಾಲೀಕರು ಒಂದು ಇದು ಕೊಟ್ಟಿದ್ದಾರೆ, ಅಡ್ವೈಸ್ ಕೊಟ್ಟಿದ್ದಾರೆ. ಎಲ್ಲ ನಾವು ಮಾಡಲೇಬೇಕು, ಉಳಿಲೇಬೇಕು ಅನ್ನೋಂಗಿದ್ರೆ, ಯಾಕೆಂದರೆ ಸರ್ಕಾರದ ತೆರಿಗೆ ಆಗಿರ್ಬೋದು ಅಥವಾ ಡೀಸೆಲ್ ಹೈಕ್ ಆಗಿರ್ಬೋದು, ಒಂದರ ಮೇಲೆ ಒಂದು ಹೊರತ ಬೀಳ್ತಾನೆ ಇದೆ. ಆ ಕಾರಣದಿಂದ ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಬಸ್ ಮಾಲೀಕರಿಗೆ ಬಂದಿದೆ. ಇದು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮಾತು. ಕ್ಯಾಮರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಈಗಾಗಲೇ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ವಸ್ತುಗಳ ಮೇಲೆ ಕೂಡ ಇದರ ಒಂದು ಎಫೆಕ್ಟ್ ಆಗುತ್ತೆ. ಅದು ಚೈನ್ ಲಿಂಕ್ ಆಗಿ ಈಗಾಗಲೇ ಮಾರ್ಪಾಡಾಗಿರೋದು ನಾವು ನೋಡ್ತಾ ಇದ್ವಿ. ಬೆಲೆ ಏರಿಕೆಯಿಂದ ಜನರ ಮೇಲೆ ಹೊರೆ ಬೀಳುತ್ತೆ. ಅಚ್ಚೇ ದಿನದ ವೈಟ್ ಪೇಪರ್ ಬಿಡುಗಡೆ ಮಾಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ಎಲೆಕ್ಷನ್ ಮುಗಿದ ಮೇಲೆ ಎಲ್ಲಾ ದರ ಏರಿಕೆ ಆಗುತ್ತೆ ಅಂತ ಹೇಳಿ. ಆ ರೀತಿಯಾಗಿಯೇ ಇದೀಗ ವಿಪಕ್ಷಗಳ ಮಾತಿಗೂ ಕೂಡ ಉತ್ತರ ಅನ್ನುವ ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರದ ಮೇಲೆ ಈಗ ಆ ಒಂದು ಬೆಲೆ ಏರಿಕೆಯ ವಿಚಾರ ಏನು ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಈಗ ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಿದೆ. ಈ ವಿಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಇವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ, ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದೋದಾಗ ಹೆಂಗಿತ್ತು UPA ಸರ್ಕಾರ ಇದ್ದಾಗ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ. ದೇಶವನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆಗಳು ಬರೇ. ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರ, ನೀವು ತೊಗೊಳಕ್ ರೆಡಿ ಇಲ್ಲ. ಆಯಿಲ್ ಕೊಡ್ತಾರ, ತೊಗೊಳಕ್ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್. ಈಗ ನೀವು ಅಮೆರಿಕ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತೆ ನೀವ್ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೆರಿಕದಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡ್ರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡ್ಬೋದು. ಯಾವುದ್ರ ಬೆಲೆ ಏರಿಕೆ ಆಗಿಲ್ಲ ಹೇಳಿ? ಇವಾಗ ಸಿಲಿಂಡರ್ದಾಗಿದೆಯಾ, ಕಮರ್ಷಿಯಲ್ ಸಿಲಿಂಡರ್ದಾಗಿದೆಯಾ, ನಿಮ್ಮ ವಾಹನಗಳದಾಗಿದೆಯಾ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆಯಾ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ನಿಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಒಂದು ವೆಜಿಟೇರಿಯನ್ ಥಾಲಿಗೆ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ ಅಂತ. ನಮ್ಮ ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ, ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ. ಈಗ ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, 3 ರೂಪಾಯಿ ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕಾನಮಿ ವರ್ಕರ್ಸ್ ಮೇಲೆ ಬೀಳುತ್ತೆ,
ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ. ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದೆ. ತೈಲ ಬೆಲೆ ಏರಿಕೆಯಿಂದ ಜನರಿಗೆ ಶಾಕ್ ಮೇಲೆ ಶಾಕ್. ಪದೇ ಪದೇ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರು ಸರ್ಕಾರಗಳ ಮೇಲೆ ಹರಿಹಾಯ್ತಾ ಇದ್ದಾರೆ. ನಾವು ಬದುಕೋದೆ ಹೇಗೆ ಸ್ವಾಮಿ? ಜನಸಾಮಾನ್ಯರು ಬದುಕೋದೆ ಬೇಡವಾ? ಹಾಗಾದ್ರೆ ಈ ರೀತಿಯಾಗಿ ಪ್ರತಿ ವಸ್ತುವಿನ ಮೇಲೆ ನೀವು ದರವನ್ನ ಏರಿಕೆ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಇಂಪಾರ್ಟೆಂಟ್ ಆಗುವಂತಹ ವಸ್ತುಗಳೇ ಇಲ್ಲಿ ಏಕಾಏಕಿ ದರ ಏರಿಸಿದ್ರೆ ನಾವು ಬದುಕೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಜನ. ಸರ್ಕಾರಗಳ ಮೇಲೆ ಹರಿಹಾಯ್ತಾ ಇದ್ದಾರೆ. ₹3 ಜಾಸ್ತಿ ಆಗಿದೆ ನೋಡ್ರಿ ಸರ್. ಈಗ ದೇಶದಲ್ಲಿ ನಿಮಗೆ ಗೊತ್ತಿದ್ದಿದೆ, ಬೇರೆ ದೇಶಗಳಲ್ಲಿ ಇದು ನಡೆಯಕತ್ತಿದೆ, ಹೌದಲ್ರಿ ಸರ್? ಅದ್ರ ಸಂಬಂಧ ಆಗಿರ್ಬೋದು ನಮ್ಮಲ್ಲಿ ಕಳಿಸಿರೋದು. ಯಾಕಂದ್ರೆ ಈಗ ನಾವು ದೇಶಕ್ಕೆ ಅನುಕೂಲಕ್ಕೆ ಹೋಗ್ಬೇಕು ಸರ್. ಯಾಕಂದ್ರೆ ಈಗ ಜಾಸ್ತಿ ಒಂದು ಪ್ರಶ್ನೆ ಎರಡನೇದು ರೀ, ಈಗ ನಮ್ಮ ದೇಶ ನಡೆಸ್ಬೇಕಲ್ರಿ ಸರ್. ದೇಶ ನಡೆಸ್ಬೇಕಂದ್ರೆ ಸುಮ್ಮನೆ ಅಲ್ರಿ ಸರ್, ಒಂದು ಏರಿಕೆ ಒಂದು ಇಳಿಕೆ ಆಗಕತ್ರಿ. ಸುಮ್ಮನೆ ಏರಿಸ್ಯಾರ ಅಂದ್ರೆ ನಾವು ಕೇಂದ್ರ ಸರ್ಕಾರ ಬಗ್ಗೆ ತಪ್ಪು ಅಭಿಪ್ರಾಯ ಮಾಡ್ಬೋದು ಸರ್. ಆದರೆ ಈಗ ಮತ್ತೆ ಅಲ್ಲಿ ಮೇಲಿಂದ ನಾವು ಡೀಸೆಲ್ ಪೆಟ್ರೋಲ್ ಎಲ್ಲ ಬೇರೆ ದೇಶದ ಮೇಲೆ ಅವಲಂಬನೆ ಆಗಿ ನಾವು ಅದ್ರ ಬಗ್ಗೆ ಈಗ ಡೀಸೆಲ್ ಪೆಟ್ರೋಲ್ ಏನು ಖರೀದಿ ಮಾಡ್ಬೇಕಂದ್ರೆ ನಾವು ಡಾಲರ್ ರೂಪದಲ್ಲಿ ಮಾಡ್ಬೇಕು ಅಲ್ಲಿಗೆ. ಇಲ್ಲಿ ಬಿಡಿ ಸರ್, ಮತ್ತು ಬೇರೆ ಯುದ್ಧ ಆಗ್ತಿದೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ಚಿಕ್ಕಪಟ್ಟಿ ಕಾಸ್ಟ್ಲಿ ಇದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ದೇಶಕ್ಕೋಸ್ಕರ ಬಳಸಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಮಿತವಾಗಿ ಬೆಳೆಸಕತ್ತಿ ಪೆಟ್ರೋಲ್. ಪ್ರಧಾನಿ ಕರೆ ಕೊಟ್ಟಾಗಿದ್ದರಿಂದ ಮಿತವಾಗಿ ಪೆಟ್ರೋಲ್ ಬೆಳೆಸ್ತಾ ಇದ್ದೀವಿ. ಮತ್ತು ಪೇ ಮಾಡಲೇಬೇಕಲ್ಲ, ಪೆಟ್ರೋಲ್ ರೇಟ್ ಡಾಲರ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಪೇ ಮಾಡಲೇಬೇಕು. ದೇಶಕ್ಕೋಸ್ಕರ ಇದು ಮಾಡ್ತೀವಿ ಅಷ್ಟೇ ನಾವು ಸರ್. ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು ಸರ್. ಕಮ್ಮಿ ಆದರೂ ನಮಗೂ ಅನುಕೂಲ ಆಗ್ತದೆ ಸರ್. ಆ್ಯಕ್ಚುಲಿ ನಾವು ದುಡ್ಯಾಕೆ ಹೋಗೋರು ಸರ್. ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇರಬೇಕಾದ್ರೆ ಸರ್ ನಾವು. ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸರ್ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಎಲ್ಲದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡ್ಬೇಕು ಸರ್ ನಾವು? ಸರ್ ಇದು ಪೆಟ್ರೋಲ್ ರೇಟ್ ದಿನನಿತ್ಯ ಹಿಂಗೆ ಏರ್ಕೊಂಡು ಹೋದ್ರೆ ಬಡವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಆದ್ದರಿಂದ ಏನೈತಲ್ಲ ಸ್ವಲ್ಪ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋದು ಭಾಳ ಉತ್ತಮ ಅಂತೇನೆ. ಇದು ಪ್ರತಿಯೊಂದು ಬಸ್ ಬರ್ಚಾರ್ಜ್ ಆಗಲಿ, ಬಸ್ಸಿನ ರೇಟು ಏರೈತಿ, ಅದೆಲ್ಲ ಕಡಿಮೆ ಆಗ್ಬೇಕಂತ ಸರ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಪೆಟ್ರೋಲ್ ರೇಟ್ ಏನೈತಲ್ಲ ಕಡಿಮೆ ಆಗ್ಬೇಕು ಸರ್. ಯಾಕಂದ್ರೆ ಬಡವರು ಈಗ ನೋಡಿ ಶ್ರೀಮಂತರು ಏನಿರ್ತಾರಲ್ಲ ಅವರೆಲ್ಲ ಇದಾಗುತ್ತೆ, ಬಡವ್ರಿಗೆ ಮಾತ್ರ ಭಾಳ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಸರ್. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ರವಿಕುಮಾರ್ ಮತ್ತು ಸಂಘದ ಮಾಜಿ ಕಾರ್ಯದರ್ಶಿ ಲೋಕೇಶ್ ರೆಡ್ಡಿ ಅವರನ್ನ ನಮ್ಮ ರಿಪೋರ್ಟರ್ ಶರಣು ಮಾತಾಡಿಸಿದ್ದಾರೆ. ಯುದ್ಧದ ಎಫೆಕ್ಟ್ ಈಗ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಪೆಟ್ರೋಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಅಂತ ರವಿಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ದರ ಹೆಚ್ಚಳ ಆಗಿರೋದು ಇದು ಎಕ್ಸ್ಪೆಕ್ಟೆಡ್, ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ? ಇದು ಎಕ್ಸ್ಪೆಕ್ಟೆಡ್. ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇದ್ವಿ, ಬಟ್ ನಾವು ಇಷ್ಟು ಕಮ್ಮಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲೂ ಇರಲಿಲ್ಲ. ನಾವೇನೋ ಒಂದು 7 ರಿಂದ 8 ರೂಪಾಯಿ ಅಥವಾ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಗೌರ್ಮೆಂಟ್ನವರು ಒಂದು ಕನ್ಸಿಡರೇಷನ್ ತೋರಿಸಿ ಕನ್ಸ್ಯೂಮರ್ಸ್ಗಳಿಗೆಲ್ಲನೂ ಜಾಸ್ತಿ ಹೊರೆ ಆಗಬಾರ್ದು ಅಂತ ಸುಮಾರು ಒಂದು ₹3.20 ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಈ ಕಂಡೀಷನಲ್ಲಿ ನಮ್ಮಲ್ಲಿ ಜಾಸ್ತಿ ಮಾಡಿರೋದು ಗೌರ್ಮೆಂಟ್ನವರು ತುಂಬ ಕಮ್ಮಿ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತಿನ ದಿವಸ ಡಾಲರ್ಗೂ ಇಂಡಿಯನ್ ರುಪೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದರ ಜೊತೆಗೆ ಕ್ರೂಡ್ ಆಯಿಲ್ ಬೆಲೆಗಳು ವಿಪರೀತ ಜಾಸ್ತಿ ಆಗಿದೆ. ಸಪ್ಲೈಸ್ ತೊಗೊಂಬರೋದು ಭಾಳ ಕಷ್ಟ ಆಗಿದೆ. ಇಷ್ಟೆಲ್ಲ ಆದ್ರೂ ನಮ್ಮ ದೇಶದಲ್ಲೇ ನಮ್ಮ ಪ್ರಧಾನಿಗಳು ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರು ಮತ್ತು ಕಂಪನಿಗಳು ಏನೋ ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ಬರೀ ಕಮ್ಮಿಯಾಗಿ ₹3 ಜಾಸ್ತಿ ಮಾಡಿದ್ದಾರೆ. ಇದು ಸಾಕಾಗುತ್ತೋ ಇಲ್ವೋ? ಯಾಕೆಂದರೆ ಜಾಸ್ತಿ ನಮಗೆ ಇದು ಯಾರೇ ಆಗಲಿ ದುಡ್ಡು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲ. ಏನಂದರೆ ಜನಗಳಿಗೆ ಸಪ್ಲೈ ಇಲ್ಲದೇ ಜಾಸ್ತಿ ಸಿಕ್ಕಾಪಟ್ಟೆ ನಮ್ಮ ದುಡ್ಡೇ ಇಲ್ಲದೇ ಆಯಿಲ್ ಖರೀದಿ ಮಾಡೋಕ್ಕೆ ಆಗದೇ ಇರುವಂಥ ಟೈಮಲ್ಲಿ ನಾವೇ ನಮ್ಮ ಕನ್ಸ್ಯೂಮರ್ಸು ನಮ್ಮ ಗ್ರಾಹಕರೇ ತುಂಬ ತೊಂದರೆ ಆಗಬೇಕಾಗಿ ಬರುತ್ತೆ. ಅದು ಆರಂಭಿಕ ಆಘಾತ ಸರ್, ಇನ್ನೂ ಕೂಡ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಅದು ಆಗದೇ ಇದ್ರೆ ನಾವು ಒಂದು ವಿಚಾರ ನಾನು ಹೇಳ್ತಾ ಇರೋದು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಪೆಟ್ರೋಲ್ ಹೆಂಗೆ ತೊಗೊಂಬರಲಿ? ಕಂಪನಿ ಗೌರ್ಮೆಂಟವ್ರು ಹೆಂಗೆ ತೊಗೊಂಬಂದು ಕೊಡ್ತಾರೆ? ಬೇರೆ ದೇಶಗಳಿಗೆ, ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ಗಳಿಗೆ. ಇಲ್ಲ, ಬೇರೆ ದೇಶಗಳು ಕಂಪೇರ್ ಮಾಡೋ ನಮ್ಮ ಕಂಪ್ಯಾರಿಸನೇ ಇಲ್ಲ ಬಿಡಿ. ಯಾಕಂದರೆ ವಿ ಹ್ಯಾವ್ ಅಟ್ ಲೀಸ್ಟ್ ಎನ್ಶ್ಯೂರ್ಡ್ ಪ್ರಾಪರ್ ಸಪ್ಲೈಸ್. ಇನ್ ಇಂಡಿಯಾ ಅಟ್ ಲೀಸ್ಟ್ ದರ್ ಇಸ್ ನೋ ಡಿಸ್ರಪ್ಷನ್, ಮೇಜರ್ ಡಿಸ್ರಪ್ಷನ್. ಈಗ ನೀವು ಪಾಕಿಸ್ತಾನ ತಗೊಳ್ಳಿ, ಬಾಂಗ್ಲಾದೇಶ ತಗೊಳ್ಳಿ, ಪೆಟ್ರೋಲು ಡೀಸೆಲ್ ಇಲ್ಲದೇ ಒದ್ದಾಡ್ತಾ ಇದ್ದಾರೆ. ಅಥವಾ ಶ್ರೀಲಂಕಾನೇ ತಗೊಳ್ಳಿ, ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇನ್ನೂ ಬಂದಿಲ್ಲ. ಸೊ ಅದು ಬರಬಾರ್ದು ಅಂದರೆ ಗೌರ್ಮೆಂಟು ರೇಟ್ಸು ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಬಟ್ ಜನಸಾಮಾನ್ಯರಾಗಿ, ವಾಹನ ಸವಾರರಾಗಿ 40 ರಿಂದ 50 ರೂಪಾಯಿವರೆಗೂ ಏರಿಕೆ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಅದು ನಿಜಾನ ಸರ್? ಅದು
ಅದು ಅದು ಅದು ಎಲ್ಲ ಅವರು ಸ್ಪೆಕ್ಯುಲೇಷನ್. ಅದು ಎಷ್ಟಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ರವಿ ಅವ್ರು ಹೇಳ್ದಂಗೆ ನನಗೆ ಆ ರೇಂಜ್ಗೆ ಹೋಗಂಗಿಲ್ಲ. ಅದು ಮಧ್ಯದಲ್ಲಿ ಎಲ್ಲೋ ಆಗುತ್ತೆ, ಗ್ರ್ಯಾಜುಯಲಿ ಸ್ಟಡಿಲಿ ಒಂದೊಂದು ವೀಕ್ ಬೈ ವೀಕ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಗೈಡ್ಲೈನ್ಸ್ ವಿಚಾರವಾಗಿ ಸರ್ ನಿಮ್ಮ ತಕರಾರುಗಳೇನಿದಾವೆ ಸರ್? ಇಲ್ಲ, ನಮ್ಮ ಗೈಡ್ಲೈನ್ಸು ಅಂದರೆ ಇವಾಗ ರಿಸ್ಟ್ರಿಕ್ಷನ್ಸು ಮಾಡಬೇಡಿ, ಬಲ್ಕ್ ಕ್ವಾಂಟಿಟಿ ಎಲ್ಲ ಕೊಡಬೇಡಿ ಅಂತ ವಿ ಆರ್ ಪರ್ಫೆಕ್ಟ್ಲಿ ಅಗ್ರಿವೇಬಲ್ ವಿತ್ ದಟ್. ಬಟ್ ಲೈಕ್ ಈ ಸೆಟ್, ಈಗ ಬಸ್ಸಸ್ ಇದೆ, ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ವಿ ಆರ್ ನೋ ಆಬ್ಜೆಕ್ಟ್. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮತ್ತು ಮಾಜಿ ಕಾರ್ಯದರ್ಶಿಯ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಈಗಲೇ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಚಿನ್ನ ಬೆಳ್ಳಿಯ ದರ ಆಯಿತು, ಪೆಟ್ರೋಲ್ ಡೀಸೆಲ್ ದರ ಖಂಡಿತ ಏರಿಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ನಿನ್ನೆ ಇತ್ತು, ಇವತ್ತೇ ಇಮಿಡಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ? ಜೊತೆಗೆ ಈಗ ಮಾಲೀಕರುಗಳು, ಪೆಟ್ರೋಲ್ ಬಂಕ್ನ ಮಾಲೀಕರು ಒಂದಷ್ಟು ಮಾರ್ಗಸೂಚಿಯ ಬಗ್ಗೆ ಕೂಡ ಹೇಳ್ತಾ ಇದ್ರು, ಆ ರೀತಿಯಾಗಿ ಆದರೆ ಮುಂದೆ ನಮಗೆ ಕಷ್ಟ ಆಗತ್ತೆ ಅಂತ ಹೇಳಿ. ಈಗ ಏನೆಲ್ಲ ಪರಿಣಾಮಗಳಾಗ್ತಿದೆ? ನವಿತಾ, ಖಂಡಿತವಾಗಿ ಕೂಡ ಯುದ್ಧದ ಎಫೆಕ್ಟ್ ಕಳೆದ 1.5 ತಿಂಗಳಿಂದನೂ ಕೂಡ ಆಗ್ತಿರುವಂಥದ್ದು. ಮೊದಲನೇದಾಗಿ ಕಮರ್ಷಿಯಲ್ ಗ್ಯಾಸ್ಗಳ ಅಭಾವ ಮತ್ತು ದರನೂ ಕೂಡ ಹೆಚ್ಚಳ ಆಯಿತು. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದರನೂ ಕೂಡ ಹೆಚ್ಚಾಗಿದೆ. ಅದರ ಜೊತೆಗೆ ಚಿನ್ನ ಬೆಳ್ಳಿ ದರ ಅಂತೂ ಗಗನಕ್ಕೇರಿದೆ ಮತ್ತು ಚಿನ್ನ ಬೆಳ್ಳಿ ಖರೀದಿ ಮಾಡಬೇಡಿ ಅಂತೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರತೀಯರೆಲ್ಲರಿಗೂ ಕೂಡ ಸಲಹೆಯನ್ನು ನೀಡಿದ್ದಾರೆ. ಈ ಮಧ್ಯೆ ಖಾಸಗಿ ಬಸ್ ದರನೂ ಕೂಡ 20% 30% ಹೆಚ್ಚಳ ಮಾಡಿದ್ದಾರೆ. ಸೊ ಪೆಟ್ರೋಲ್ ಖರೀದಿಯ ವಿಚಾರದಲ್ಲೂ ಕೂಡ ಇನ್ನು ಪೆಟ್ರೋಲ್ನ ಆಪರೇಟರ್ಸ್ಗಳೇನಿದ್ದಾರೆ, ಅಂದರೆ ಡೀಲರ್ಗಳೇನಿದ್ದಾರೆ, ಅವರಿಗೆ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ ಇಂಧನ ಇಲಾಖೆ. ಇದಕ್ಕೆ ತಕರಾರನ್ನು ಪೆಟ್ರೋಲ್ನ ಇನ್ನು ಡೀಲರ್ಗಳೇನಿದ್ದಾರೆ ಇವರು ತಕರಾರನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಮಾರ್ಗ ಮಧ್ಯದಲ್ಲಿ ವೆಹಿಕಲ್ ಏನಾದರೂ ಸ್ಟಾಪ್ ಆದಾಗ ನಾವು ಬಾಟಲ್ ತೆಗೆದುಕೊಂಡು ಹೋಗೋದು ಸಹಜ, ಅನಿವಾರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಬಾಟಲನ್ನು ತೆಗೆದುಕೊಂಡು ಹೋದರೆ ಕೊಡಬೇಡಿ ಅಂಥೇಳಿ ಡೈರೆಕ್ಷನ್ನ ಕೊಡ್ತಾರೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವು ಕೊಡಬೇಕಾಗತ್ತೆ. ಮಾರ್ಗ ಮಧ್ಯದಲ್ಲಿ ವೆಹಿಕಲ್ ನಿಂತು ಟ್ರಾಫಿಕ್ ಆಗೋದಕ್ಕಿಂತನೂ ಕೂಡ, ಅದು ಕಾರ್ ಇರ್ಬೋದು ಅಥವಾ ಬೈಕ್ ಇರ್ಬೋದು, ಸೊ ಆವಾಗ ಅವರು ತಂದಂಥ ಬಾಟಲ್ ಏನಿದೆ ಆ ಬಾಟಲಲ್ಲಿ ಪೆಟ್ರೋಲ್ ಅಥವಾ ಡೀಸೆಲನ್ನು ತುಂಬಿಸ್ಕೊಡೋದು ಅನಿವಾರ್ಯ ಆಗುತ್ತೆ. ಇನ್ನು ಅಪಾರ್ಟ್ಮೆಂಟ್ ಸೇರಿದಂತೆ ಸಾಕಷ್ಟು ಕಡೆಗೆ ಆಪ್ರೇಟ್ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಡೀಸೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಏನು ಕ್ಯಾನ್ಗಳನ್ನು ತೆಗೆದುಕೊಂಡು ಬರ್ತಾರೆ, ಅವ್ರಿಗೆ ನೀವು ಕೊಡಬೇಡಿ ಅಂತಂದರೆ ಹೇಗೆ? ಇದು ನಿಜವಾಗ್ಲೂ ಕೂಡ ಈ ಮಾರ್ಗಸೂಚಿಯನ್ನು ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ. ದಯಮಾಡಿ ಇದಕ್ಕೆ ಏನು ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ ದರನೂ ಕೂಡ ಇಂದಿನ ರಾತ್ರಿಯಿಂದನೇ 20 to 30% ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರ ಆಗಿದೆ. ಈ ಕುರಿತು ನಟರಾಜ್ ಶರ್ಮಾ, ಇನ್ನು ಅಧ್ಯಕ್ಷರಾದಂಥ ನಟರಾಜ್ ಶರ್ಮಾರು ಕೂಡ ಸ್ಪಷ್ಟತೆ ಕೊಟ್ಟಿರೋದೇನೆಂದರೆ 100-105 ಕಿಲೋಮೀಟರ್ ಒಳಗಡೆ ಇರುವಂಥ ಮಾರ್ಗ ಏನಿದೆ ಇವುಗಳಿಗೆ 10-15% ಹೆಚ್ಚಳ ಆಗುತ್ತೆ. ಆದರೆ 300 ಕಿಲೋಮೀಟರ್ ಮೇಲೆ ಇರುವಂಥ ಮಾರ್ಗಗಳು, ರೂಟ್ ಏನಿದ್ದಾವೆ ಇವುಗಳಿಗೆ 30% ಹೆಚ್ಚಳವನ್ನು ಅನಿವಾರ್ಯ ಆಗುತ್ತೆ. ಅದು ಕೆಲವು ಕಡೆಗೆ 20%. ಹೀಗೆ ರೂಟ್ನ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅನಿವಾರ್ಯನೂ ಕೂಡ ಹೌದು. ಮೊದಲನೇದಾಗಿ ಶಕ್ತಿ ಯೋಜನೆ, ಗ್ಯಾರಂಟಿ ಸ್ಕೀಮ್ಗಳು ಬಂದಾದ ಮೇಲೆ ಶಕ್ತಿ ಯೋಜನೆ, ಅದರಲ್ಲೂ ಕೂಡ ಶಕ್ತಿ ಯೋಜನೆ ಇಂಪ್ಲಿಮೆಂಟ್ ಆದಮೇಲೆ ಖಾಸಗಿ ಬಸ್ಗಳು ನಿಜವಾಗ್ಲೂ ಕೂಡ ಆಪ್ರೇಟ್ ಮಾಡೋದು ಭಾಳನೇ ಕಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಸಾಲಾಗಿ ಸಾಕಷ್ಟು ರೀತಿಯಾದಂಥ ಟ್ಯಾಕ್ಸ್ಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಟ್ಯಾಕ್ಸ್ ಆಗ್ತಾ ಇರೋದ್ರಿಂದ ಖಾಸಗಿ ಬಸ್ಗಳನ್ನು ರನ್ ಮಾಡೋದು ಭಾಳನೇ ಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಟ್ಯಾಕ್ಸ್ಗಳನ್ನು ಏನಾದರೂ ಸ್ವಲ್ಪ ಕಡಿತ ಮಾಡೋದಾದರೆ ಖಂಡಿತವಾಗಿ ಕೂಡ ನಾವು ದರ ಏರಿಕೆಯನ್ನು, ಪ್ರಯಾಣ ದರವನ್ನು ಏರಿಕೆ ಮಾಡೋದಿಲ್ಲ. ಆದರೆ ನೀವು ಅವುಗಳನ್ನೂ ಏರಿಕೆ ಮಾಡ್ತಾ, ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಏರಿಕೆ ಮಾಡ್ತಾ ಹೋದರೆ ನಾವು ಜೀವನ ಮಾಡೋದು ಹೇಗೆ, ರನ್ ಮಾಡೋದು ಹೇಗೆ? ಅಂದರೆ ನಾರ್ಮಲ್ ದಿನಗಳಲ್ಲಿ ದರ ಕಡಿಮೆನೇ ಇರುತ್ತೆ. ನೀವು ಹಬ್ಬದ ದಿನಗಳಲ್ಲಿ ನಾವು ಜಾಸ್ತಿ ಮಾಡಿದ್ದೀವಿ ಅಂಥೇಳಿ ಅದನ್ನೇ ದೊಡ್ಡ ಸುಲಿಗೆ ಅಂತ ಹೇಳ್ತೀರಿ. ಆದರೆ ಪ್ರತಿನಿತ್ಯನೂ ಕೂಡ ಖಾಸಗಿ ಬಸ್ಗಳು ರನ್ ಆಗೋದು ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ನಿಜವಾಗ್ಲೂ ಕೂಡ ಗೊತ್ತಿದೆಯೇ? ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ ತೆರಿಗೆಗಳನ್ನು ಕಡಿತ ಮಾಡಬೇಕು. ಆ ರೀತಿ ಏನಾದರೂ ತೆರಿಗೆ ಕಡಿತ ಮಾಡೋದಾದರೆ ನಾವು ಈಗ ಏರಿಸ್ತಿರುವಂಥ ಪ್ರಯಾಣ ದರ ಏನಿದೆ ಈ ದರವನ್ನು ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಕ್ಕಿ ದರನೂ ಕೂಡ ಹೆಚ್ಚಾಗಿದೆ. ನಿಮಗೆ ದಿನಬಳಕೆಯ ವಸ್ತುಗಳೇನಿದ್ದಾವೆ ಇವು ಪ್ರತಿಯೊಂದು ಒಂದಕ್ಕಿಂತ ಒಂದು ರೀತಿಯಾಗಿ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ಇದಕ್ಕೆ ಚೈನ್ ಲಿಂಕ್ ರೀತಿಯಾಗಿ ಪ್ರತಿಯೊಂದು ಕೂಡ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲ ದರನೂ ಕೂಡ ಹೆಚ್ಚಳ ಆಗುವಂಥ ಬಹುತೇಕ ಸಾಧ್ಯತೆ ಇದೆ. ಈಗಾಗಲೇ ಅರ್ಧಕ್ಕರ್ಧಷ್ಟು ದರ ಹೆಚ್ಚಳ ಆಗಿದ್ದಾವೆ. ಇದರ ಎಫೆಕ್ಟ್ ನೇರವಾಗಿ ಜನರಿಗೆ, ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿದ್ದಾರೆ, ಗ್ರಾಹಕರೇನಿದ್ದಾರೆ ಇವರಿಗೆ ಎಫೆಕ್ಟ್ ಆಗ್ತಾ ಇರೋದು. ಈ ಎಫೆಕ್ಟ್ಗೆ
ಏನು ಭಾಳ ರೀತಿಯಾದಂಥ ತೊಂದರೆನೇ ಆಗ್ತಾ ಇದೆ. ಯುದ್ಧ ಮುಗಿದ್ರೂ ಕೂಡ ಯುದ್ಧದ ನಂತರನೂ ಕೂಡ ಇರುವಂಥ ಎಫೆಕ್ಟ್ ಏನಿದೆಯಲ್ಲ ಇದು ಹಾಗೇನೆ ಮುಂದುವರಿತಾ ಇದೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಈಗಾಗಲೇ ಎಫೆಕ್ಟ್ ಏನೇನು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಚಿನ್ನ, ಬೆಳ್ಳಿ, ತೈಲ ದರದ ಬೆನ್ನಲ್ಲೇ ಇದೀಗ ಅಕ್ಕಿಯ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ತಿನ್ನುವಂತಹ ಅಕ್ಕಿಯ ದರವೂ ಕೂಡ ಏರಿಕೆಯಾಗಿದ್ದು, ಅಕ್ಕಿ ದರದಲ್ಲಿ 3 ರಿಂದ 10 ರೂಪಾಯಿವರೆಗೆ ಏರಿಕೆಯಾಗಿದೆ. 26 kg ಅಕ್ಕಿ ಬ್ಯಾಗ್ ಇನ್ನು ಮುಂದೆ 50 ರಿಂದ 100 ರೂಪಾಯಿಗೆ ಏರಿಕೆಯಾಗಿ ನಿಮಗೆ ಸಿಗತ್ತೆ. ಸೊ ಒಂದು ಕಡೆ ಚಿನ್ನ ಬೆಳ್ಳಿಯ ಬೆಲೆ, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ನ ಬೆಲೆ, ಹೀಗೆ ಖಾಸಗಿ ಬಸ್ಗಳ ದರ ಏರಿಕೆ, ಇವೆಲ್ಲದರ ಮಧ್ಯೆ ಈಗ ಅಕ್ಕಿ ದರವು ಕೂಡ ಏರಿಕೆ ಆಗೋದ್ರಿಂದ ಜನ ಸಾಮಾನ್ಯರು ಮಾತ್ರ ತಲೆ ಮೇಲೇನೆ ಕೈ ಹೊತ್ತು ಕೂತ್ಕೋಬೇಕು. ಏನಪ್ಪ ಪರಿಸ್ಥಿತಿ ಅಂತ. ಮಳೆ ಕೊರತೆ ಮತ್ತು ಉತ್ಪಾದನೆ ಕುಸಿತದಿಂದ ರೇಟ್ ಹೆಚ್ಚಳ ಆಗಿ ತುಂಗಾಭದ್ರಾ ಜಲಾಶಯದ ಒಂದು ಬೆಳೆನೇ ಇಲ್ಲದ ಕಾರಣಕ್ಕೆ ಈಗಾಗಲೇ ದರ ಜಾಸ್ತಿ ಆಗಿದೆ. ಸಾರಿಗೆ ವೆಚ್ಚ ಆಗಿರ್ಬೋದು, ಗೋಡಾನ್ ಖರ್ಚು ಆಗಿರ್ಬೋದು, ಇವೆಲ್ಲವೂ ಹೆಚ್ಚಳ ಆಗಿರೋದ್ರಿಂದ ಅಕ್ಕಿಯ ದರ ಏರಿಕೆಗೆ ಕಾರಣ ಅಂತ ಹೇಳಲಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದರಿಂದ ಹೆಚ್ಚುವರಿ ಹೊರೆಯಾಗುತ್ತೆ. ಅಟ್ಲೀಸ್ಟ್ ಈಗಾಗಲೇ ಈ ಯಾವುದಾದ್ರೂ ಪೆಟ್ರೋಲ್ ದರ ಆಗಿದೆ, ಜಾಸ್ತಿ ಆಗಿದೆ, ಡೀಸೆಲ್ ದರ ಆಗಿದೆ, ಅಟ್ಲೀಸ್ಟ್ ತಿನ್ನುವ ವಸ್ತುಗಳ ದರ ಸ್ವಲ್ಪ ಕಡಿಮೆ ಆದರೂ ನಮಗೆ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಹೊಂದಾಣಿಕೆ ಆಗತ್ತೆ, ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತ ಅಂದ್ಕೊಳ್ಳುವಂತಹ ಜನರಿಗೆ ಅಕ್ಕಿ ದರವು ಏರಿಕೆ ಆಗೋದ್ರ ಮೂಲಕ ಇದೀಗ ಮತ್ತಷ್ಟು ಹೊರೆಯನ್ನ ಈಗ ಅವರು ಹೊರಬೇಕಾಗಿದೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಅಕ್ಕಿಗಳ ದರ ಏರಿಕೆ ಆಗಿರೋದನ್ನು ಕೂಡ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಅಕ್ಕಿ ದರ ಏರಿಕೆಯ ಯಾವ ರೀತಿಯಾಗಿದೆ ಅಂದರೆ, ಸೋನಾ ಮಸೂರಿ ಸ್ಟೀಮ್ಗೆ ಕಳೆದ ವಾರ 40 ರೂಪಾಯಿ ಇತ್ತು, 43 ರೂಪಾಯಿ ಇತ್ತು, ಈ ವಾರ 48 ರೂಪಾಯಿ ಆಗ್ತಾ ಇದೆ. ಸೊ ಹೀಗೆ ಪ್ರತಿಯೊಂದು ಅಕ್ಕಿಯ ದರವೂ ಕೂಡ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಇನ್ನಷ್ಟು ಹೊರೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಒಂದ್ ಕಡೆ ಈ ಹಿಂದೆ ಸಿಲಿಂಡರ್ ದರ ಏರಿಕೆ ಆಯಿತು, ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಯಿತು, ಚಿನ್ನ ಬೆಳ್ಳಿ ದರ ಏರಿಕೆ ಆಯಿತು, ಜೊತೆಗೆ ತೈಲ ಬೆಲೆ ಕೂಡ ಏರಿಕೆ ಆಯಿತು. ಅಟ್ಲೀಸ್ಟ್ ನಾವು ತಿನ್ನುವಂತ ಆಹಾರ ಪದಾರ್ಥಗಳಾದರೂ ರೇಟ್ ಹಂಗೆ ಇರುತ್ತೆ ಅಂತ ಹೇಳಿದ್ರೆ ಅದರ ಮೇಲೂ ಕೂಡ ಹೊಡೆತ. ಯಾವ ರೀತಿಯಾಗಿ ಜನ ಈಗ ಜೀವನ ಸಾಗಿಸ್ಬೇಕು ಅಂತ? ಖಂಡಿತ ನವಿತಾ, ಅಂದರೆ ಈ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಇದೀಗ ಭಾಳ ಕಷ್ಟ ಅನ್ನೋದು ಸಾರ್ವಜನಿಕರ ಒಟ್ಟಾರೆ ಆಗಿರುವಂಥ ಅಭಿಪ್ರಾಯ. ಮುಖ್ಯವಾಗಿ ಎಲ್ಲ ಬಗೆಯ ಆಹಾರ ಪದಾರ್ಥಗಳ ಬೆಲೆಯೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ತೈಲ ಬೆಲೆ ಒಂದು ಏರಿಕೆ ಆದರೆ ಸಾಕು, ಬಹುತೇಕ ಅದು ಜನಜೀವನದ ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರುವಂಥ ಸಾಧ್ಯತೆಗಳು ದಟ್ಟ. ಸೊ ಈಗ ಸದ್ಯಕ್ಕೆ ಅಕ್ಕಿ ಬೆಲೆಯೂ ಕೂಡ ಕಳೆದೊಂದು ವಾರದಿಂದ ಕ್ರಮೇಣವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಎಲ್ಲ ಅಕ್ಕಿ ಬ್ರ್ಯಾಂಡ್ಗಳ ಮೇಲೂ ಕೂಡ ಆ 3 ರೂಪಾಯಿಯಿಂದ 13 ರೂಪಾಯಿವರೆಗೆ, ಹೆಚ್ಚು ಕಮ್ಮಿ 10 ರಿಂದ 13 ರೂಪಾಯಿವರೆಗೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಸಾಮಾನ್ಯವಾಗಿ 43 ರೂಪಾಯಿಗೆ ಸಿಗ್ತಾ ಇದ್ದಂತಹ ಲೋ ಕ್ವಾಲಿಟಿ ಸೋನಾ ಮಸೂರಿ ಏನಿದೆ ಅದಕ್ಕೆ 48 ರೂಪಾಯಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರಿಂದ ಏನು ಪಡಿತಾ ಇರುವಂಥದ್ದು. ಇದೇ ರೀತಿ ಪ್ರತಿಯೊಂದು ಬ್ರ್ಯಾಂಡ್ ಬೆಲೆ ಏನಿದೆ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 9 ರಿಂದ 10 ರೂಪಾಯಿ ಜಾಸ್ತಿನೇ ಆ ಎಲ್ಲ ಮಾರಾಟಗಾರ ವರ್ತಕರು ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಇದಕ್ಕೆ ಮುಖ್ಯವಾಗಿ ಒಂದು ಕಾರಣ ಏನು ಅಂತಂದರೆ, ಸಾಗಾಣಿಕೆ ವೆಚ್ಚ ನಮಗೆ ಭರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ವರ್ತಕರ ಮಾತು. ಅಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಈ ಅಕ್ಕಿಯನ್ನು ಏನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ, ಆ ಟ್ರಾನ್ಸ್ಪೋರ್ಟ್ ಮಾಡುವ ದರವೂ ಕೂಡ ಹೆಚ್ಚಳವಾಗಿ ಪೇ ಮಾಡಬೇಕಾಗುತ್ತೆ. ಸೊ ಆ ಹೆಚ್ಚಾಗಿ ಪೇ ಮಾಡೋಂಥ ಕಾರಣಕ್ಕಾಗಿ ಇಲ್ಲಿ ಪ್ರತಿ ಕೆಜಿ ಅಕ್ಕಿಯ ಮೇಲೂ ಕೂಡ ಇದೀಗ ದರ ಏರಿಕೆ ಆಗಿರುವಂಥದ್ದು. ಕೇವಲ ತೈಲ ಬೆಲೆ ಏರಿಕೆ ಮಾತ್ರ ಅಲ್ಲ, ಈ ಬಾರಿ ಮಳೆ ಕೂಡ ಏನು ಕಡಿಮೆ ಆಗಿದೆ, ಹೀಗಾಗಿ ಇಳುವರಿಯೂ ಕೂಡ ಕಡಿಮೆ ಬಂದಿದೆ. ಮತ್ತು ಬಂದಿರುವಂಥ ಇಳುವರಿಯನ್ನು ಪ್ರಾಪರಾಗಿ ಏನು ಚಾನಲೈಸ್ ಮಾಡೋದಕ್ಕೂ ಕೂಡ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ. ಮಧ್ಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದು ವರ್ತಕರು ಮತ್ತು ರೈತರ ನಡುವೆ ಮಧ್ಯವರ್ತಿಗಳ ಹಾವಳಿ ಏನಿದೆ ಇದರಿಂದನೂ ಕೂಡ ಆಗಾಗಲೇ 1 ರೂಪಾಯಿ 50 ಪೈಸೆ, 2 ರೂಪಾಯಿ, 1.5 ರೂಪಾಯಿ ಇನ್ನು ದರ ಏರಿಕೆ ಆಗುವಂಥದ್ದು ಸಹಜ. ಈಗ ಈ ಎಲ್ಲ ಸಮಸ್ಯೆಗಳು ಉಂಟಾಗಿರುವಂಥ ಕಾರಣಕ್ಕಾಗಿ ಒಂದೇ ಏಟಿಗೆ 10 ರಿಂದ 13 ರೂಪಾಯಿ ಇದೀಗ ಏರಿಕೆ ಆಗಿರುವಂಥದ್ದು. ಈ ಬೆಲೆ ಏರಿಕೆ ಎಲ್ಲವೂ ಕೂಡ ನೇರವಾಗಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ ಅನ್ನೋದ್ರ ಎರಡು ಮಾತಿಲ್ಲ. ಕೇವಲ ಅಕ್ಕಿ ಮಾತ್ರ ಅಲ್ಲ, ಬೇಳೆ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬಗೆಯ ಆಹಾರ ಪದಾರ್ಥಗಳ ಮೇಲೂ ಕೂಡ ಬೆಲೆ ದಿನದಿಂದ ದಿನಕ್ಕೆ ಸಣ್ಣ ಪ್ರಮಾಣದಲ್ಲೂ ಆಗ್ತಾ ಇದೆ. ಆದರೆ ಅದನ್ನು ಈ 50 ಪೈಸೆ ಅಥವಾ 1 ರೂಪಾಯಿ ಬೆಲೆ ಏರಿಕೆಯನ್ನು ಸದ್ಯಕ್ಕೆ ಯಾರು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದಂದರೆ, ಈಗ ನಾವು 1 kg ತಗೊಳ್ಳುವಾಗ 33 ರೂಪಾಯಿ ಇದ್ರೆ 34 ರೂಪಾಯಿ ಕೊಟ್ಟು ತಗೊಳ್ಳುವಂಥದ್ದು ಅದು ಯಾರಿಗೂ ಕೂಡ ಹೊರೆ ಆಗಲ್ಲ. ಆದರೆ ಈ ಬಲ್ಕ್ ಆಗಿ ಯಾರೆಲ್ಲ ತೆಗೆದುಕೊಳ್ತಾರೆ ಅವರ ಮೇಲೆಲ್ಲವೂ ಕೂಡ ಇದು ಬಹಳ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಅನ್ನು ಬೀರ್ತಾ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ದರ್ಶನ್ಗಿಲ್ಲ ಜಾಮೀನು, 1 ವರ್ಷ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರನಿಗೆ ಹಿನ್ನಡೆ.
1 ವರ್ಷ ಜೈಲು ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಇನ್ನೂ ಕೂಡ ಜೈಲಲ್ಲೇ ಇರಬೇಕು. ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಇವತ್ತು ಕೋರ್ಟ್ ಅಟ್ಲೀಸ್ಟ್ ಏನಾದ್ರೂ ಒಂದು ರೀತಿಯ ಪರಿಹಾರ ನನಗೆ ಕೊಡುತ್ತೇನೋ ಅಂತ ಹೇಳಿ. ಆದ್ರೆ ಕೊಲೆ ಕೇಸಲ್ಲಿ 1 ವರ್ಷ ದರ್ಶನ್ಗಿಲ್ಲ ಜಾಮೀನು. ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ದ್ವಿಸದಸ್ಯ ಪೀಠ ಇದೀಗ ಈ ನಿರ್ದೇಶನವನ್ನ ನೀಡಿದ್ದು ಇವತ್ತಿನಿಂದನೇ ವಿಚಾರಣೆಗೆ 1 ವರ್ಷದ ಗಡುವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಪ್ರತಿದಿನ ವಿಚಾರಣೆ ಮಾಡಬೇಕು ಅಂತಾನು ಕೂಡ ಸುಪ್ರೀಂ ಇಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಟ್ರಯಲ್ ಕೋರ್ಟ್ನಲ್ಲಿ ನಿತ್ಯ ವಿಚಾರಣೆ ಮಾಡಬೇಕು ಅನ್ನುವ ಸೂಚನೆ ಕೊಟ್ಟಿದೆ. ಆದರೆ ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಕೇಳುವಂಗೆ ಇಲ್ಲ. ಕಾರಣ ಈಗಾಗಲೇ ಹೇಳ್ತಾ ಇದ್ರು, ಆ ರೀತಿಯಾಗಿದೆ, ಈ ರೀತಿಯಾಗಿದೆ, ಫುಡ್ಡಿನ ವಿಚಾರ ಇವೆಲ್ಲವೂ. ಆದರೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯ ಇಲ್ಲ. ಇತರೆ ಕೈದಿಗಳು ಹೇಗಿರ್ತಾರೋ ಅದೇ ರೀತಿಯಾದ ಸೌಲಭ್ಯ ಅಷ್ಟೇ ಕೊಡಬೇಕು ಅನ್ನುವ ಸೂಚನೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅನಗತ್ಯ ಕಾರಣ ನೀಡಿ ವಿಚಾರಣೆ ಮುಂದೂಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠ ಈ ನಿರ್ದೇಶನವನ್ನ ಕೊಟ್ಟಿದೆ. ಈ ಮೂಲಕ ಎರಡೂ ಕಡೆ, ಒಂದು ಕಡೆ ದರ್ಶನ್ನ ವಿಚಾರಣೆ, ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿರುವ ದರ್ಶನ್ನ ವಿಚಾರಣೆ ಆಗಬೇಕು. ಯಾಕಂದ್ರೆ ಅವರು ಹೇಳಿದ ಹಾಗೆ, ಉಲ್ಲೇಖವನ್ನ ಮಾಡಿದ ಹಾಗೆ ಜಾಮೀನು ಅರ್ಜಿಯಲ್ಲಿ ಇಷ್ಟು ಅಂದರೆ ಈಗ 1 ವರ್ಷದಲ್ಲೇ ಇವರು ಸಾಕ್ಷಿಗಳ ವಿಚಾರಣೆ ಅತ್ಯಂತ ಕಡಿಮೆ ಮಾಡಿರೋದು. ಇನ್ನು 1 ವರ್ಷದಲ್ಲಿ ಇವರು ಮಾಡೋದಕ್ಕೆ ಆಗುತ್ತಾ, ಯಾವ ರೀತಿಯಾಗಿ, ಎಷ್ಟು ವರ್ಷ ಬೇಕಾಗ್ಬೋದು ಸಾಕ್ಷಿಗಳ ವಿಚಾರಣೆ ಅನ್ನುವ ವಿಚಾರವನ್ನು ಮೆನ್ಷನ್ ಮಾಡಿದ್ರು. ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ 1 ವರ್ಷಗಳ ಕಾಲ ಈಗ ಗಡುವನ್ನ ಕೊಟ್ಟು ಆ 1 ವರ್ಷದಲ್ಲಿ ಎಲ್ಲ ವಿಚಾರಣೆ ಆಗಬೇಕು ಅನ್ನುವ ನಿರ್ದೇಶನವನ್ನ ಕೊಟ್ಟಿದೆ. ಹಾಗಾದ್ರೆ 1 ವರ್ಷದ ಜಾಮೀನು ಅರ್ಜಿ ಹಾಕೋದಕ್ಕೆ ಇಲ್ವಾ ದರ್ಶನ್? ಕಾನೂನು ಹೋರಾಟ ಇರಲ್ವಾ ಅನ್ನೋದ್ರ ಬಗ್ಗೆ MC ನಾಣಯ್ಯ ಅವರನ್ನ ನಮ್ಮ ರಿಪೋರ್ಟರ್ ಮಾದೇಶ್ ಮಾತಾಡಿಸಿದ್ದಾರೆ. ನನ್ನ ಜೊತೆ ಮಾತನಾಡೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ MTA ನಾಣಯ್ಯ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಒಳಗಡೆ ಇದ್ದಾರೆ. 8 ತಿಂಗಳಾಯಿತು ಸರ್. ಟ್ರಯಲ್ ನಡೀತಿದೆ. ಇನ್ನೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಿದ್ರು. ವ್ಯವಹಾರಗಳಿಂದ ಸರಿಯಾಗಿ ನೋಡಿದ್ರೆ ಒಂದು 5 ವರ್ಷ 7 ವರ್ಷ ಸಾಬೀತಾದ ಕಾಲದಲ್ಲಿ ಬಿಡುಗಡೆ ಆಗೋದು ಮೊದಲು, ಬಿಟ್ಟರಲ್ಲಿ 5 ವರ್ಷ 7 ವರ್ಷ ಶಿಕ್ಷೆ ಕೊಡೋದಕ್ಕೆ ಸೂಕ್ತ ಇದೆ. ಜೀವಾವಧಿ ಶಿಕ್ಷೆಗಳು ಲೈಫ್ ಮಾಡಿದವ್ರಿಗೆ 2 ಇರೋದು. ಒಂದು ಜೀವಾವಧಿ ಶಿಕ್ಷೆ, ಇಲ್ಲದರ ಫಾಸಿ. ಅದು 2 ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಕಾರಣದಿಂದಾಗಿ ಒಂದು. ಎರಡನೇದು, ಅವ್ರು ಹೇಳಿದ್ದು ಕರೆಕ್ಟ್. ಅದು ಪ್ರತಿ ಜೈಲಲ್ಲಿ ಒಂದು ಅವ್ರದ್ದು ನೀತಿ ನಿಯಮಗಳು ಇವೆ. ಆ ನೀತಿ ನಿಯಮಗಳನ್ನು ಜೈಲ್ ಸೂಪ್ರಿಂಟ್ ಇದ್ದಲ್ಲ ಅವರು ಫಾಲೋ ಮಾಡ್ತಾರೆ. ಇಂಟರ್ವ್ಯೂ ಕೊಡೋದಾಗಲಿ, ಊಟ ತಿಂಡಿ ತರೋದಾಗಲಿ, ಬೇರೆಯವ್ರ ಹತ್ರ ಮಾತಾಡೋದಾಗಲಿ, ಅಥವಾ ಈಗ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಧಿಕಾರಿಗಳ ಹಾಜರಿಯಲ್ಲಿ ಅವರು ಬೇರೆಯವರಿಗೆ ಮಾತಾಡ್ಬೋದು. ಇವಾಗ ಕೋರ್ಟಿಗೆ ಇವರು ಅರ್ಜಿ ಹಾಕಿದ್ರು, ಅಂದರೆ ವಿಶೇಷ ಸೌಲಭ್ಯಗಳಾಗಿರ್ಬೋದು, ಮತ್ತು ಬೆಡ್ಶೀಟ್ ಕೊಡುವಂತೆ ಆಗಿರ್ಬೋದು, ಮನೆ ಊಟದ ವಿಚಾರ ಆಗಿರ್ಬೋದು. ಈಗ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅದನ್ನು ಮತ್ತೆ ಪ್ರಶ್ನೆ ಮಾಡಿ ಹೋಗಿದ್ದೆಲ್ಲ ಒಂದು ಕಡೆ ನೆಗೆಟಿವ್ ಆಯ್ತು ಅವ್ರಿಗೆ ಅಂದ? ಇಲ್ಲ, ಆ ರೀತಿ ಅಲ್ಲ. ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದ್ದಾರೆ ಅಂದರೆ, ಕಾನೂನು ಪ್ರಕಾರ ಜೈಲ್ ಅಥಾರಿಟಿಗಳಲ್ಲಿ ಏನು ಅಂತಿದೆ, ಪ್ರಿಸ್ಕ್ರಿಪ್ಟ್ ಇದೆಯಲ್ಲ, ಅದನ್ನು ಫಾಲೋ ಮಾಡಿ ಅಂತ. ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದಿರೋದು ಅದು ಸೂಕ್ತ ಆಗಲ್ಲ. ಕೊಡದಿರೋ ಕಾರಣಗಳು ಇರಬೇಕಾಗ್ತದೆ. ಕೆಲವು ಜನ ಜೈಲಿಗೆ ಸತ್ತಿದ್ದಾರೆ. ಇವರು ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ದಾರಾ ಪ್ರಶ್ನೆ ಒಂದು. ಎರಡನೇದು, ನೇರವಾಗಿ ಇಲ್ಲದಿದ್ದರೆ ಪರೋಕ್ಷವಾಗಿ ಏನು ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಅದನ್ನು ಅಂದರೆ ಕೊಲೆ ಮಾಡುವುದಕ್ಕೆ ಸಾಕ್ಷಿದಾರರಾಗಿದ್ದಾರೆ ಅಂತಿದೆಯಲ್ಲ, ಅದು ಪ್ರಾಮುಖ್ಯ. ಕೂಲಿ ಮಾಡಿದ್ದಾರೆ ಅಂತ ಸಾಬೀತಾದರೆ ಜೀವಾವಧಿ ಶಿಕ್ಷೆ, ತಪ್ಪಿದರೆ ಪಾಸಿ. ಅದೆರಡು ಬಿಟ್ಟರೆ ಬೇರೆ ಯಾವುದು ಕೊಡೋದು ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ. ಅದು ಅಲ್ಲದಿದ್ದರೆ ಈ ರೀತಿ ಮಾಡಿದ್ದಾರೆ, ಅದಕ್ಕೆ ಸಲಕರಣೆಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂತ ಹೇಳೋದು ಪ್ರಾಮುಖ್ಯ. ಯಾಕಂದರೆ ಇವರಿಗೆ ಮಾಡಿದವರಿಗೆ ಅವ್ರಿಗೆ ಹೆಸರು ಬರ್ತದೆ ಅಂತೇಳಿ, ದರ್ಶನ್ ಕಡೆಯಿಂದಲೇ ಹೆಸರು ಬರ್ತಾನೆ ಅಂತೇಳಿ ಅವರು ಮಾಡುವ ಸಾಧ್ಯತೆಯೂ ಇದೆ. ಇವರಿಗೆ ತಿಳುವಳಿಕೆ ಇಲ್ಲದೆ. ಸರ್, ಈಗ ಫೈನಲ್ ದರ್ಶನ್ ಉಳಿದಿರುವಂಥ ಆಪ್ಷನ್ಗಳೆಲ್ಲ ಕ್ಲೋಸ್ ಸರ್ 1 ವರ್ಷದವರೆಗೂ ಅಂತ ಹೇಗೆ? ಅವರಿಗೆ ಜೈಲ ನೀತಿ ನಿಯಮಗಳ ಬಗ್ಗೆ ಏನಿದೆ ಅಂತ ಹೇಳೋದು ಏನಿದೆ ಅದನ್ನು ಬಿಟ್ಟು ಹೊರಗಡೆ ಮಾಡೋದಕ್ಕೆ ಅವಕಾಶ ಕೂಡಬಾರ್ದು. ಅದು ಅಪರಾಧ ಆಗ್ತದೆ. ಜೈಲ್ ಅಥಾರಿಟಿ ಮೇಲೇನೂ ಅಪರಾಧ ಆಗ್ತದೆ. ಯಾಕಂದರೆ ಸಾಕಷ್ಟು ಜನ ಜೈಲಲ್ಲಿದ್ದಾರೆ. ಇವರು ಕೊಡುವಾಗ ಅವ್ರಿಗೆ ಯಾಕೆ ಕೊಡಲ್ಲ? ಜೈಲಿಗೆ ಒಬ್ಬ ಅಪರಾಧಿ. ಅದು ಬಿಟ್ಟರೆ
ಅವನು ಸಿನಿಮಾದಲ್ಲಿ ಇದ್ದರು, ಅವನು ದೊಡ್ಡ ಹೆಸರಿಗಿತ್ತು, ಅವನು ದೊಡ್ಡ ಆಫೀಸರ್ ಆಗಿದ್ದ, ಅವು ಇವೆಲ್ಲ ಜೈಲಲ್ಲಿ ಅದಿಲ್ಲ. ಅಪರಾಧಿ ಅಂತ ಅವರು ಆರೋಪಿ ಅಂತೇಳಿ ಅವನ ಮೇಲೆ ಇದ್ದಾಗ ಆರೋಪಿತನದ ಬಗ್ಗೆ ಏನೆಲ್ಲಿದೆ ಅಂತ ಅದನ್ನ ಬಿಟ್ಟು ಬೇರೆ ಮಾಡಲಿಕ್ಕೆ ಆಗಲ್ಲ. ನಾನು ಈಗಾಗಲೇ ಹೇಳಿದಲ್ಲ, ಇದರ ಜೈಲಿನ ಬಗ್ಗೆ ಹೇಳಿದ್ದೇನೆ. ಇವರಿಗೆ ಸಾಬೀತಾದರೆ ಜೈಲು ಇವರು ಮಾಡಿದ್ದಾರೆ ಅಂತ ಅಪರಾಧ ಅಂತ ಸಿಕ್ಕಿದರೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ಫಾಸಿ ಆಗ್ತದೆ. ಅದು ಆಗಲಿಲ್ಲ ಅಂತಂದರೆ ಇವರು ನೇರವಾಗಿ ಪಾಲಿಸದಿದ್ದರೆ ಸೆಕ್ಷನ್ 304 ಅಂತ, ಅದು ಹಳೆ IPC ಕೆಳಗಡೆ ಸೆಕ್ಷನ್ 2 ಕೆಳಗಡೆ 7 ವರ್ಷ ಕೊಡ್ಬೋದು, 5 ವರ್ಷ ಕೊಡ್ಬೋದು. ಆದರೆ ಅವರು ಇಷ್ಟು ವರ್ಷ ಇದ್ರಲ್ಲ, ಅದನ್ನು ಅದರಲ್ಲಿ ಡಿಟೆಕ್ಟ್ ಆಗ್ತದೆ. ಒಂದು ಸಮಯ ಅವರು 7 ವರ್ಷ ಇದ್ದರೆ ಅವರು 7 ವರ್ಷ ಇದ್ದರು ಅಂತೇಳಿ ಅಲ್ಲಿ ಮಾಡಿ ಹೊರಗಡೆ ಕಳಿಸ್ಬಿಡ್ತಾರೆ ನೀತಿ ನಿಯಮವಾಗಿ.